ಧೈರ್ಯ ನಿಯತಿ ನಿಜಾಯಿತಿ ಯಾರಿಗೆ ಹೋಗಲ್ಲ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಆಗಿನ ಕಾಲದಾಗ್ಲಿ ಈಗಿನ ಕಾಲದಾಗ್ಲಿ ಅವ್ರಿಗೆ ಸುಲಭ. ಇವರು ಯಾರಿಗಿರಲ್ಲ ಅವ್ರಿಗೆ ಕಷ್ಟ. ಸರ್ ನೀವು ಇದನ್ನ ಹಿಂಜೊಳಗೆ ಹಾಕ್ತೀನಿ ನನ್ನ ಬಾಯೊಳಗೆ. ಹಾಕ್ತೀನಿ ಇದನ್ನ ಸರ್ ಟ್ಯಾಗ್ ಮಾಡ್ರಿ ಅಂತವ್ರು. ಇದೇ ನಿಯತ್ತಿನ ಬಗ್ಗೆ ಮಾತಾಡ್ಯಾರ. ಒಂದು ಸೆಕೆಂಡ್ ನಿಯತ್ ಹೋತ್ ಸರ್ ಬಿಟ್ರಿ ನೀವು ಗೊತ್ತಾತೀಗ ನಮಗೆ. ನೀವು ಇದನ್ನೇನೋ ಮೊದಲೇ ಹೇಳ್ಬಿಟ್ಟಿದ್ದಾನೆ ಡಿಬೇಟ್ ಆಗ್ತಿರ್ಲಿಲ್ಲ ಸರ್. ಥ್ಯಾಂಕ್ಸ್ ಲಾಸ್ಟಿಗೆ ಹೇಳಿದ್ರಿ ನೀವು ಇದನ್ನ. ಜಗಳಾಡೋ ಅವಶ್ಯಕತೆನಿಲ್ಲ, ಸ್ಟಾರ್ಟಿಂಗೇ ಹ್ಯಾಪಿ ಎಂಡಿಂಗ್ ಇವ್ರದ್ದು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ, ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಹೋಗ್ತದೆ, ಸ್ಮಶಾನಕ್ಕೆ ಹೇಳ್ಕೊಂಡು ಹೋಗ್ತದೆ, ಗುಡ್ಡೆ ತುದಿಗೆ ಹೇಳ್ಕೊಂಡು ಹೋಗ್ತದೆ, ಕೆಳಗೆ ನೋಡಿದ್ರೆ ಪ್ರಪಾತ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು. ನಾ ಮತ್ತೆ ನಿನ್ ಲೈಫ್ ದಾಗ ಬರ್ತೀನಿ, ನಿನ್ ಜೊತೆ ಕ್ಲೋಸ್ ಆಗ್ತೀನಿ, ನಿನಗ್ ನನ್ ಮ್ಯಾಲ ಫೀಲಿಂಗ್ಸ್ ಬರಂಗ್ ಮಾಡಿಸ್ತೀನಿ. ಬರ್ಲಿಕ್ಕೆ ಆಲ್ರೆಡಿ ಬರ್ಲಿ, ನೀನಾಗೆ ನನಗ್ ಪ್ರಪೋಸ್ ಮಾಡಂಗ್ ಮಾಡ್ತೀನಿ. ಮಾಡ್ತೇನೆ, ನನ್ನ ಮಣಕಾಲ ನೆಲ ಕೂರಿ ನಿಂಗೆ ಪ್ರಪೋಸ್ ಮಾಡ್ತೀನಿ. ಆದ್ರೆ ನಾನ್ ಸ್ವಲ್ಪ ಟೈಮ್ ತಗೊಳಕ್ಕೆ ಇದ ಬೇಡಾಗೈತ್ ನನಗ. ಆದ್ರೆ ನೀ ನನ್ ಫಾಲೋ ಅಪ್ ಮಾಡ್ಕೋತಿರ್ಬೇಕು. ಅಬ್ಸಲ್ಯೂಟ್ಲಿ ನಾನು ಫಾಲೋ ಅಪ್ ಮಾಡ್ಕೋತಿರ್ತೀನಿ. ಆಮೇಲೆ ನಾನು ಹೂ ಅಂತೀನಿ. ಹೂ ಅಂದ್ಬಿಡ್ತೀಯಾ? ಅಯ್ಯೋ, ಅದಾದ್ಮೇಲೆ ಮದುವೆ? ಇಲ್ಲೋ ಇಷ್ಟ್ಲಗು ಹೆಂಗ ಈಗರೆ ಹೂ ನಿನ್ನ. ನೀ ನನ್ನ ತಿಳ್ಕೊಬೇಕು, ನಾನ್ ನಿನ್ನ ತಿಳ್ಕೊಬೇಕು. ಆಯ್ತು, ನಾನ್ ನಿನ್ ತಿಳ್ಕೊತನು, ನೀನ್ ನನ್ ತಿಳ್ಕೊತೀಯ, ಅದಾದ್ಮೇಲೆ ಮದುವೆ ಆಗ್ಬಿಡುನ್ಲ? ಇಲ್ಲೋ ಇಷ್ಟ್ಲಗು ಹೆಂಗ ಒಂದ್ 2 ಸಲ ಜಗಳ ಆಡ್ಬೇಕು, ನೀ ನನಗ್ ರಂಬಿಸ್ಬೇಕು. ರಂಬಿಸ್ತೀನಿ ನಿನಗ ಅಂತ ಹೇಳಿ, ಅದಾದ್ಮೇಲೆ ಮದುವೆ? ಇಲ್ಲೋ ಇಷ್ಟ್ಲಗು ಹೆಂಗ ನೀ ನನ್ ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿ ಆಗ್ಬೇಕು, ನಾನ್ ನಿನ್ ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿ ಆಗ್ಬೇಕು. ಡೀಪ್ ಆಗಿ ತಿಳ್ಕೊಬೇಕು ಇಬ್ರು. ಡೀಪ್ ಆಗಿ ತಿಳ್ಕೊತು, ಅದಾದ್ಮೇಲೆ ಮದುವೆ? ಇಲ್ಲೋ ಇಷ್ಟ್ಲಗು ಹೆಂಗ ನಮ್ಮ ಅಕ್ಕಿದಾಳಿನು ಆಕಿದು ಆಗ್ಲಿಲ್ಲ ಮದುವೆ? 2ನೇದಕ್ಕಿನೂ ಇದ್ದಾಳ, ಆಕಿದು ಮಾಡೋಣಂತ. ಒಬ್ಬಾಕಿ 3ನೇದಕ್ಕಿನೂ ಇದ್ದಾಳ. ಅಕ್ಕಿದಾದ್ಮೇಲೆ ನಿಮ್ಮ ಎಷ್ಟೇ ಹಡದಾಳ ಮಾರೈತಿ, ಅವ್ರ ಜವಲ ಯಾವಾಗ ಆಗುದು? ಆದ್ಮೇಲೆ ನಮ್ದೇನ್ ಕತಿ ಆಗ್ಬಿಡುಲ್ಲ ಅದಾದ್ಮೇಲೆ? ಇಷ್ಟ ಲಗು ಹೆಂಗೋ, ಅದಾದ್ಮೇಲೆ ನನಗ್ ಕರಿಯರ್ ಸೆಟ್ ಮಾಡ್ಕೊಳಕ್ ಒಂದ್ ಸ್ವಲ್ಪ ಟೈಮ್ ಬೇಕಲ್ಲ. ಇಷ್ಟೆಲ್ಲ ಟೈಮ್ ಪಾಸ್ ಮಾಡಿ ಆದ್ಮೇಲೆ ನೀ ಕರಿಯರ್ ಸೆಟ್ ಮಾಡ್ಕೋತಿ. ನಿನ್ ಯಾವಾಗ ಕರಿಯರ್ ಸೆಟ್ ಆಗೋದು? ನಾ ಯಾವಾಗ ಮದುವೆ ಆಗುದು? ನನಗ್ ವಯಸ್ಸಾಗ್ಲಿಕತ್ತು, ನಿನ್ ಬಿಳಿ ಕೂದ್ಲಾದ್ಮೇಲೆ ಹಲ್ಲು ಉದ್ರಿದ ಮೇಲೆ ಮುದಿಕೆ ಆದ್ಮೇಲೆ ಮದುವೆ ಯಾಕನ್ನಿ? ಅದು ಮದುವೆ ಆಗೋಕ್ಕಿಂತ ಮೊದ್ಲು ಒಂದ್ಸಲ ಬ್ರೇಕಪ್ ಆಗ್ಬೇಕು ನಮ್ದು. ಬ್ರೇಕಪ್ ದಾಗ ನೀ ಹೆಂಗ್ ಬಿಹೇವ್ ಮಾಡ್ತೀನಿ ನನಗ್ ಗೊತ್ತಾಗ್ಬೇಕು. ನೀನ್ ಸಾಯ್ತಿಯೋ, ಮೂವ್ ಆನ್ ಆಗ್ತೀಯೋ, ನನಗೆ ಬೆನ್ ಹತ್ತಿಯೋ, ಆರಾಮಿದೆ ಇಲ್ಲ? ನಾಟಕ ಮಾಡ್ಲಿಕ್ಕೆ ಬೇಡ, ನಾನು ನಾಟಕ ಮಾಡ್ಲಿಕ್ಕೆ ನೀ ನನಗ್ ಒಂದ್ ಹೇಳ, ನಾನು ಮದುವೆ ಆಗ್ತೀಯೋ ಇಲ್ಲೋ? ಆಗ್ತೀನಿ, ಆದ್ರೆ ಈಗಿಲ್ಲ. ಹಲೋ, ಬಂದೇ ಇರಲಿಲ್ಲ, ಮೆಡಿಕಲ್ ತಂದಿದ್ದೀನಿ, ತಗೋಬತ್ತಾ ಇದ್ದೀನಿ. ಬಂದೇನ್ರಿ? ಯಾಕಪ್ಪ? ನಮ್ಮಣ್ಣ ಮದ್ವೆ ಕಾರ್ಡ್ ಕೊಡಕ್ ಹೇಳಿದಾರ ನಿಮ್ಗ. ಅಪ್ಪ ಬಂದ್ರೆ ಮದ್ವೆ ಕಾರ್ಡ್ ಕೊಡು ಅಂದ್ರು. ತಗೊಳ್ರಿ. ವಾ, ಹೌದಾ? ಅಲ್ರಿ, ಅಲ್ಲ ನಿಮ್ಮ ಅಣ್ಣ ಕೈ ಮುರ್ಕೊಂಡು ಒಂದ್ ಕೈಲಿ ಹೆಂಗ್ರಿ ತಲೆ ಕಟ್ತಾರೆ? ಅಪ್ಪಂದಲ್ಲ ಕಣ್ರಿ ಮದ್ವೆ, ಮತ್ತೆ ದೊಡ್ಡ ಅಣ್ಣಂದ ಕಣ್ರಿ. ರೀ, ನಾನೆಲ್ಲ ಅವ್ರದ್ದು ಅನ್ಕೊಂಡೆ ರೀ. ನಮ್ ದೊಡ್ಡ ಅಣ್ಣಂದಾಗ್ದೆ ಅವ್ರದ್ದು ಹೆಂಗ್ರಿ ಮದ್ವೆ? ಅದು ಅವ್ರ ಹತ್ರ ಕತೆ ಓದ್ತದೆ. ಏನ್ ಸರ್ ಅಣ್ಣ ಮದ್ವೆ ಕಾರ್ಡ್ ಹೇಳಿದ್ರಲ್ಲ ಕೊಡಕ್? ಅದೇನೋ ಮದ್ವೆ ಕಾರ್ಡ್ ಕೊಟ್ರು, ಅದಕ್ಕೆ ಹೇಳ್ದೆ ಒಂದ್ ಕೈಯಲ್ಲಿ ಹೆಂಗ್ ತಲೆ ಕಟ್ತಾರೆ ಅಂತ. ಫಸ್ಟ್ ಈ ವಿಡಿಯೋ ನೋಡಿ. ಯಾಕೋ ಏನೇ ಹೊರಡ ಬರಕ್ ಮೀಟಿಲ್ವಾ? ಮೀಟರ್ ಕಿಲೋಮೀಟರ್ ಗಟ್ಲೆ ಐತೆ ಹೇಳಲು ಜುಟ್ಟು. ಲೇ, ಅವ್ರು ಕರಿತಿರೋ ಏರದೊಳಗ್ ಕಣ, ಮರದ ಕೆಳಗಲ್ಲ ಪೌಡೆ. ಅದ್ಯಾಕ ಮರದ ಕೆಳಗಡೆ ಕೂತ್ಕೊಂಡ್ ತಲೆ ಕೆರ್ಕಂತಿದ್ಯಾ? ಏರಿಯಾದೊಳಗ್ ಬಾ ಅಂದ್ರೆ ಫಾರ್ಮಲ್ ಸಾಕೊಂಡ್ ಬಂದಲ್ಲ ಗುರು, ಇಂಟರ್ವ್ಯೂ ಹೋಗೋತಾರ. ಯಾವ ಎಲ್ಲ ಈ ಫ್ರೇಮ್ ನೋಡ್ರಿ ನಿಮ್ಗೆ ಅನ್ಸ್ತಾ ಇಲ್ವಾ ಇವನ್ನ ಯಾವ್ದೋ ವಿಷಯಕ್ಕೆ ಸಾರಿ ಕೇಳ್ತವನೆ ಅಂತ? ನಾನು ತಪ್ಪು ಮಾಡೋಣ, ಯಾರಿಗೂ ಭಯಪಡಿಲ್ಲ. ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯಪಡ್ಬೇಕು? ಯಾರ್ರೀ ವೆಲ್ಡಿಂಗ್ 5 ರೂಪಾಯಿ 10 ರೂಪಾಯಿ ಗೇಟ್ ಕಬ್ಬಣ ಎಲ್ಲ ವೆಲ್ಡಿಂಗ್ ಮಾಡ್ಬಿಡ್ತೀವಿ. ವೆಲ್ಡಿಂಗ್ ಅವ್ರು ಬಂದವ್ರಿ, ವೆಲ್ಡಿಂಗ್. ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಹಾಕ್ಸಿಲ್ಲ ಅಂದ್ರೆ ಹಿಂಗೆ ಆಗೋದು. ಭಯಪಡಿಲ್ಲ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯಪಡ್ಬೇಕು? ಅಪ್ಪಿ ಒಂಚೂರು ಹಿಂದೆ ನಿಂತ್ಕೋ, ಕಸದ ಗಾಡಿಯವ್ರು ಬಂದ್ರೆ ನಿನ್ನೂ ಕಸ ಅಂತ ಹಾಕೊಂಡ್ ಹೋಗ್ಬಿಡ್ತಾರ. ಆಮೇಲೆ ತಪ್ಪು ಮಾಡೋಣ, ಯಾರಿಗೂ ಭಯಪಡಿಲ್ಲ. ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯಪಡ್ಬೇಕು?
ರಾತ್ರಿ ಫಿಲಂ ನೋಡಿ ಡೈಲಾಗ್ ಹೊಡೆದು ಅನ್ಕೊಂಡ್ಬಿಟ್ಟಿದ್ದಾರೆ. ಡೈಲಾಗ್ ಹೊಡೆದಷ್ಟು ಸುಲಭ ಅಲ್ಲ. ಯಾರು? ಪ್ರದೀಪ್ ಈಶ್ವರ್ ಅವರು. ಫಸ್ಟ್ ಆಫ್ ಆಲ್ ಇವಾಗ ಚೊಪ್ಪಿದವ್ ನೋಡ್ಬೇಕಂಗೆ ಅಂತವ್ರಿಗೆ ಯಾಕಂತ ಹೇಳ್ತೀನಿ ನೋಡಿ. ಪ್ರದೀಪ್ ಈಶ್ವರ್ ಅವನಿಗೆ ಮೈಕ್ ಇಟ್ಕೊಂಡು ಮಾತಾಡೋದನ್ನು ಒಂದು ಕಲ್ತವನೆ, ಅದೇ ಅವ್ನ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ಗೆ ಜನ ಬಗ್ಗವ್ರೆ. ಇಲ್ಲೇ ನಿಂತ್ಕೊಂಡು ಹೇಳಿದ್ರು ನಿಮ್ಗೆ ಮನ್ನಾ ಮಾಡ್ತೀನಿ, ನಿಮ್ಗೆ ರೇಟ್ ಹಾಕಿಸ್ಕೊಡ್ತೀನಿ, ಅವ್ರು ನಮ್ ಕೈಗೂ ಸಿಕ್ಕಲ್ಲ, ನಮಗ್ ಬರ್ತಾನೂ ಇಲ್ಲ ಅವರು. ಸರ್ ಪ್ರದೀಪ್ ಈಶ್ವರ್ ಇದ್ರೆ ಇವಾಗ ಕೆಲಸ ಅಭಿವೃದ್ಧಿ ಮಾಡ್ಬೇಕಲ್ಲ ಸರ್. ಮಾಡಿಲ್ವಾ? ಪ್ರದೀಪ್ ಮಾಡ್ತಾರ ಸರ್. ಯಾವುದು ಶೂನ್ಯ ಆಗ್ಬಿಟ್ಟಿದೆ ಸರ್ ಚಿಕ್ಕಬಳ್ಳಾಪುರ. ಇವಾಗ ನಾವು ದುಡ್ಕೊಂಡು ತಿಂತಾ ಇಲ್ಲ ಇದ್ದೀವಿ. ನಾವು ನಮ್ಗೆ ಎಷ್ಟು ವಯಸ್ಸು ಅಷ್ಟು ವರ್ಷದಿಂದ ನಾವು ದುಡ್ಕೊಂಡು ತಿಂತಾ ಇದ್ದೀರಿ. ಇವರು ಬಿರ ನನ್ಗೆ 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಅಂದ್ರೆ ಏನ್ ಪ್ರಯೋಜನ, ನೀವೇ ಹೇಳಿ. ಆ 5 ಗ್ಯಾರಂಟಿಗಳಿಗೆ ಬಲಿಪಶುಗಳಾದ್ರೆ ಹೊರತು ಇಲ್ಲದೆ ಇದ್ರೆ ಯಾವ ಕಾಲಕ್ಕೆ ಕಾಂಗ್ರೆಸ್ ಬರ್ಬೇಕಾಗಿತ್ತು ಈ ಕರ್ನಾಟಕದಲ್ಲಿ? ಬರಕ್ಕಿಲ್ಲ, ಬರೋದಿಲ್ಲ ಇನ್ನ. ಈ ಸೀರೆಯ ನಿಖರವಾದ ಬೆಲೆ ಎಷ್ಟು? ಏನ್ ಕೊಬ್ರ ಇವಳು ಸೀರೆ ತೋರ್ಸ್ಬಿಟ್ಟು ನಿಕ್ಕರ್ ಬೆಲೆ ಕೇಳ್ತಾಳೆ. ಬಿಗ್ ಬಾಸ್ ಅನ್ನ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾರು ನಿರೂಪಣೆ ಮಾಡಿ ಚೆನ್ನಾಗಿರತ್ತೆ? ಯಶ್ ಅಮ್ಮ ಮಾಡಿದ್ರೆ ಚೆನ್ನಾಗಿರತ್ತ ಅಂತ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಅವ್ರ ಕಾನ್ಫಿಡೆನ್ಸ್ ಆ ಏಜ್ ಅಲ್ಲಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಅವ್ರು ಮಾಡಿದ್ರೆ ಬೇರೆನೆ ಇರತ್ತೆ. ಯಶ್ ಅಮ್ಮ ಏನಂತೀರಾ? ನಾನು ಸಣ್ಣ ಸಣ್ಣದು ಅಬ್ಸರ್ವ್ ಮಾಡ್ತೀನಿ. ಆತರ ಒಂದು ಅಬ್ಸರ್ವೇಶನ್ ಇರೋದ್ರಿಂದಾನೇ ನಮ್ಗೆ ಟೇಸ್ಟ್. ವಾಟ್ ಅ ವಂಡರ್ಫುಲ್ ಸ್ಪೀಚ್ ಮದರ್ ಇಂಡಿಯಾ. ನನಗೆ ಐಡಿಯಾ ಇದೆ, ಜಡ್ಜ್ಮೆಂಟ್ ಚೆನ್ನಾಗಿದೆ ನನ್ಗೆ. ನಾನು ಏನಂತೀರಾ, ಅದನ್ನ ಎಲ್ರು ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಕೆಲವರು. ಹಳೆ ಮೈಸೂರವರೆಲ್ಲ ಕಂಪ್ಯೂಟರ್ ಮೈಂಡ್ ಏನ್ ನೋಡಿದ್ರು ಕ್ಯಾಚ್ ಮಾಡ್ಬಿಡ್ತಾರೆ ಅಂತ. ವಯಸ್ಸಾಗ್ತಾ ಆಗ್ತಾ ಎಲ್ರಿಗೂ ಮೆಮೊರಿ ಕಮ್ಮಿ ಆದ್ರೆ ನಿನ್ಗೆ ಶಾರ್ಪ್ ಆಗ್ತಿದೆ. ಡ್ರೈವರ್ ಎಂಟಿ ಅರುಣ್ ಕುಮಾರ್ ಎಂಟಿ ಪುಷ್ಪ ಆಗಿ ಬಂದಿದ್ದೀನಿ. ನಾನಂತರ ನ್ಯೂಟ್ರಲ್ ಆಗಿರ್ತೀನಮ್ಮ. ಅಷ್ಟೊಂದೆಲ್ಲ ಇಲ್ಲ, ಆಮೇಲೆ ನೋಡೋಣ ಮುಂದಕ್ಕೆ. ಅಣ್ಣ ಅಪ್ಪ ಭಿಕ್ಷುಕ ಬಂದನ 10 ರೂಪಾಯಿ ಕೊಡಪ್ಪ. ಅಣ್ಣ ಮನೆಗೆ ಯಾರಿಲ್ಲ, ಮುಂದೋಗು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ಯಾಕ್ಸ್ ಹಾಕೋದು, ದರ ಏರಿಸೋದು ಬಿಟ್ಟು ಬೇರೆ ಏನ್ ಗೊತ್ತಿದೆ ಹೇಳ್ರಪ್ಪ ನಿಮ್ಗೆ? ಆ ಭಿಕ್ಷುಕ ತರ ಕೊಟ್ಟಿದ್ದೀರಲ್ಲ ಗ್ಯಾರಂಟಿ ಸ್ಕೀಮ್ ಅನ್ನ, ಅದೊಂದು ಸ್ಕೀಮ್ ಒಂದು ಬಿಟ್ರೆ ನಿಮ್ಮ ಹತ್ರ ನಿಮ್ಗೆ ಏನಿದೆ? ನಿಮ್ಗೆ ಏನ್ ಮಾಡಿದಿರಿ ಹೇಳ್ರಪ್ಪ ಯಾರು ಒಬ್ರು ನನಗೆ. ನಿಮ್ ಹೆಗ್ಗಳಿಕೆ ಏನು? ನಿಮ್ಗೆ ನಾಚಿಕೆನೂ ಆಗಲ್ವಾ ಯಾರಿಗೂ ಕಾಂಗ್ರೆಸ್ ಅಲ್ಲಿ? ಏನಕ್ಕೆ ಎಬ್ಬಿಸ್ತಾ ಇದೀರಿ ಈಗ ತುಪ್ಪದ ರೇಟ್ನ? ಫಾರ್ ವಾಟ್ ರೀಸನ್ ಕೊಡ್ರಿ. ಸುಮ್ಮನೆ ಬುರ್ಡ ಬಿಟ್ಕೊಂಡು ನಿಮ್ ಇಷ್ಟ ಬಂದಾಗ ನಾನು ಏರಿಸ್ತೀನಿ ಅನ್ನಕ್ಕೆ ನಿಮ್ಮ ಮನೆ ಆಸ್ತಿನ ಅದು? ಒಳ್ಳೆ ಕಥೆ ಆಯ್ತಲ್ಲ, ಅಣ್ಣ ತಮ್ಮಂದ್ರು ನೀವು ಇಬ್ರು ಹೆದರ್ಸ್ತೀರಲ್ಲ ಎಲ್ಲಾರು ದೇಶದಲ್ಲಿ. ಹಂಗಾಗಲ್ಲ. ಯು ಹ್ಯಾವ್ ಟು ಗಿವ್ ಎ ರೀಸನ್ ವೈ. ನಂಬರ್ 1. ನಂಬರ್ 2, ಹಾಗಾದ್ರೆ GST ಯ ಲಾಭವನ್ನ ಯಶಸ್ವಿಯಾಗಿ ಜನರಿಂದ ಕಿತ್ಕೊಳ್ಳೋ ಅಂತಹ ಹುನ್ನಾರ ಇದು ಅಂತ ನಾವು ಹೇಳಬೇಕು. ಅಂದ್ರೆ ನೀವು ಜನದ್ರೋಹಿಗಳು. ನೀವು ಹಂಗಾರೆ ಬಮೂಲ್ನವರು ಕೇಂದ್ರ ಸರ್ಕಾರ ಕೊಟ್ಟ GST ಲಾಭನ 1 ತಿಂಗಳು ಅನುಭವಿಸಕ್ ಬಿಡ್ಲಿಲ್ಲ ಅಂತಂದ್ರೆ ನೀವು ಜನದ್ರೋಹಿ. ಬಹಳ ಬುಡ ಬಿಡ್ತೀರಿ ನಾವೇನೋ ಜನಪರ ಅಂತ. ಹೆಂಗ್ ಎಕ್ಸ್ಪ್ಲೈನ್ ಮಾಡಿ? ಯು ಎಕ್ಸ್ಪ್ಲೈನ್ ಇಟ್ ಐ ಸೇ. ವೈ ಆರ್ ಯು ರೈಸಿಂಗ್ ಇಟ್? ನಂಬರ್ 1. ನಂಬರ್ 2, 40 ರೂಪಾಯಿ ಇಳಿದಿದ್ದನ್ನ ಈಗ 90 ರೂಪಾಯಿ ಏರಿಕೆ ಮಾಡ್ಬೇಕಾದ್ರೆ ಅರ್ಥ ಏನು? ನಿಮಗ್ ತಾಕತ್ತಿಲ್ಲ ನಡ್ಸಕ್ಕೆ ಅಂತ ಆಯ್ತಂಗಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಅಥವಾ ಕಾಸ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ. ಜನ ಯಾಕೆ ತಗೋಬೇಕು ನಿಮ್ ನಂದಿನಿ ತುಪ್ಪನ? ಅದಕ್ಕಿಂತ ಚೆನ್ನಾಗಿರೋ ತುಪ್ಪಗಳು ಇದೆಯಲ್ಲ ಮಾರ್ಕೆಟ್ ಅಲ್ಲಿ, ಏನಕ್ಕೆ ತಗೋಬೇಕು? ನಂದಿನಿ ಮೇಲಿರುವಂತಹ ರಾಜ್ಯದ ಜನರ ಭಾವನಾತ್ಮಕ ಭಾವನೆನ ದುರುಪಯೋಗ ಮಾಡ್ಕೊಳ್ಳೋಂತ ದುಷ್ಟರಾಗಬೇಡಿ. ನಂಬರ್ 1. ನಂಬರ್ 2, ಹಾಲು ಮತ್ತೆ ಹೆಚ್ಚು. ಯಾಕೆ? ಹಾಲು ಉತ್ಪಾದಕರು ಒಕ್ಕೂಟಗಳು ಹೆಚ್ಚಿನ ಕೇಳ್ತಾನೆ ಇರ್ತಾರೆ. ಗ್ರಾಹಕರನ್ನ ಯಾವತ್ತಾರು ಕೇಳಿದೀರಾ? ನೋ. KMF ಗೆ KERC ತರ ಒಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ತರಬೇಕು. ಯಾಕಂದ್ರೆ KMF ಪುಕ್ಕಟ್ಟೆ ಅಲ್ಲ. KMF ಬಹಳ ಲಾಭನ ರಾಜ್ಯ ಸರ್ಕಾರದಿಂದ ಟ್ಯಾಕ್ಸ್ ಪೇಯರ್ಸ್ ಮನಿ ಯೂಸ್ ಮಾಡಿದ್ದೀರಿ. ಪಾರ್ಕ್ ಅಲ್ಲೆಲ್ಲ ನಿಮ್ದು KMF ಬೂತ್ ಕಟ್ಟಿದಾರಲ್ಲ, ಕಾಸು ಕೊಟ್ಟಿದ್ದೀರಾ ಅದಕ್ಕೆ? ಖರೀದಿ ಮಾಡಿದ್ದೀರಾ ನೀವೇನಾರು? ಪುಕ್ಕಟ್ಟೆ ತಗೊಂಡಿದ್ದೀರಿ ತಾನೆ? ಯಾರ್ದದು ಪಾರ್ಕು? ಪಬ್ಲಿಕ್ ಮನಿ, ಪಬ್ಲಿಕ್ ಜಾಗ ಅಂದ್ರೆ ಗವರ್ಮೆಂಟ್ದು. ಗವರ್ಮೆಂಟ್ ಶುಡ್ ಹ್ಯಾವ್ ಎ ಸೇ. ಇದಕ್ಕೊಂದು ಕಮಿಟಿ ಆಗಬೇಕಿದು. ಇವ್ರು ಇಷ್ಟ ಬಂದಂಗೆಲ್ಲ ಮಾಡಕ್ ಬರಲ್ಲ ಇಲ್ಲಿ. ಏನಿದು ಬಾಯಿಗೆ ಬಂದ ಬೇರೆ ಕೆಲಸ ಇಲ್ವಾ ಕಾಂಗ್ರೆಸ್ನವ್ರಿಗೆ? ಬರೀ ಕಂಡಿದ್ದಕ್ಕೆಲ್ಲ ರೈಸ್ ಮಾಡು ಅಂತ. ನಿಮ್ ಗ್ಯಾರಂಟಿನ ತಗೊಂಡೋಗಿ ಸುಟ್ಟಾಕಿ ಎಲ್ಲಿಗಾರು ಒಂದ್ ಕಡೆ. ಯಾತಕ್ಕೆ ಪ್ರಾಣ ತಿಂತೀರಿ ಜನರದ್ದು? ಆರ್ ಗಿವ್ ಎಕ್ಸ್ಪ್ಲನೇಷನ್ ಪ್ರಾಪರ್ಲಿ. ಹಾಲ್
In a small Igbo, God have mercy upon us. God have mercy upon us. God have mercy upon us. ಸುಳ್ಳು ಹೇಳ್ರಿ 5,000 ರೂಪಾಯಿ ತಗೊಂಡ್ ಹೋಗ್ರಿ. ಸುಳ್ಳು ಹೇಳ್ರಿ 5,000 ರೂಪಾಯಿ ತಗೊಂಡ್ ಹೋಗ್ರಿ. ಸುಳ್ಳು ಹೇಳ್ರಿ 5,000 ರೂಪಾಯಿ ತಗೊಂಡ್ ಹೋಗ್ರಿ. ನಿಜ ಹೇಳಕತ್ತಿ ನಮ್ ನೀನ್? ಹೂನಪ್ಪ ನಿಜ ಹೇಳಕತ್ತೀನಿ. ಹಂಗಂದ್ರ ನಾವ್ ಸುಳ್ಳು ಹೇಳ್ತು ಏನ್ ಕೇಳ? ನೀವು 5 ಸುಳ್ಳು ಹೇಳ್ಬೇಕು. 5 ಸುಳ್ಳು ಹೇಳಿದ್ರಿ 5,000 ರೂಪಾಯಿ ನಿಮಗ್ ಕೊಡ್ತನ. ಹೌದಾ? ಆದ್ರ ಒಂದ್ ಕಂಡೀಷನ್ ಐತಿ. 5 ಸುಳ್ಳ್ನಾಗ ನೀವೇನಾರು ಒಂದ್ ನಿಜ ಹೇಳಿದ್ರ ನೀವ್ 500 ರೂಪಾಯಿ ಕೊಡ್ಬೇಕು ನನಗೆ. ಸರಿ ತಗರ 500 ರೂಪಾಯಿ ತಗ. ಕೇಳಿ. ಒಂದನೇ ಪ್ರಶ್ನೆ, ಭಾರತದ ಪ್ರಧಾನ ಮಂತ್ರಿ ಯಾರು? ಭಾರತದ ಪ್ರಧಾನ ಮಂತ್ರಿ ನಮ್ಮ ಮನುಷ್ಯ. ಎರಡನೇ ಪ್ರಶ್ನೆ, ಸಲ್ಮಾನ್ ಖಾನ್ಗೆ ಎಷ್ಟು ಮಕ್ಳು ಅದಾವ? ಸಲ್ಮಾನ್ ಖಾನ್ಗೆ 10 ಮಕ್ಳು ಅದಾವ. ಮೂರನೇ ಪ್ರಶ್ನೆ, ಚಂದ್ರನ್ ಮೇಲೆ ಮೊದ್ಲು ಯಾರು ಹೋಗ್ಯಾರ? ಚಂದ್ರನ್ ಮೇಲೆ ಮೊದ್ಲೋಗಿದ್ ನಾನ. ಹಬ್ಬ ನೀವೇನ್ 5,000 ತಗೊಂಡಂಗದಿರಿ. ಈಗ 4 ಪ್ರಶ್ನೆ ಅದು. 5ನೇ ಪ್ರಶ್ನೆ 4 ಇಲ್ಲ ಆಗ್ಯಾವ, ಈಗ 3 ಆಗಿರೋದು. ನಿಜ ಹೇಳ್ದೆ ಅಲ್ಲಿ. ಈಗ 500 ರೂಪಾಯಿ ನಂದಾತ್ ನೋಡು. ಇದು ಬಿಗ್ ಬಾಸ್ ಗಿಲ್ಲಿ. ನಮ್ಮ ಜೈಲು ವಾಸದ ಅವಧಿ ಇಲ್ಲಿಗೆ ಮುಕ್ತಾಯವಾಗಿದೆ. ಹೋಗಿ ರಘು ಅವರೇ, ವೆಲ್ಕಮ್ ಮಾಡಕ್ ರೆಡಿ ಇರಿ. ಹೋಗಿ ರಕ್ಷಿತ್ ಅವರು ಎಲ್ಲ ಕಡೆ ಮೂಗ್ ತುರುಕ್ತಾರೆ. ಜಗಳ ಆಡ್ತಿದಾರೆ ಅಂತ ಅನ್ಸಲ್ಲ, ಡಾನ್ಸ್ ಮಾಡ್ಕೊಂಡೇ ಮಾತಾಡ್ತಾರೆ. ರಿಷಾ ಅವರೇ, ನಿಮಗೆ ಒಂದು ಕಂಪ್ಲೇಂಟ್ ಇತ್ತು ಮೇಡಮ್. ಸುದೀಪ್ ಅವರು ನನಗೆ ಬೈದ್ರು ಪರವಾಗಿಲ್ಲ, ನಾನೇನೋ ಕೇಳಬೇಕು ಅಂತ. ಬೈಯಲ್ಲ, ಕೇಳಿ. 10 ನಿಮಿಷ 15 ನಿಮಿಷ ತುಂಬಾ ಸ್ಪಷ್ಟ ಕನ್ನಡನೇ ಮಾತಾಡಿದ್ಲು. ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ್ಲೇನೆ ಯಾಕೆ ಅದು ಇದು ಏನಕ್ಕೆ ಅದನ್ನ ಇವಳೇನ್ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾಳ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಮನೇಲಿ ರಕ್ಷಿತಾ ಇಸ್ ಫೇಕ್. ರಕ್ಷಿತಾ ಅವ್ರದ್ದು ಫೇಕ್. ಈ ಮಾತು ಯಾರ್ಯಾರು ಒಪ್ಕೋತೀರಿ? ಕೈ ಎತ್ತಿ. ಯಾಕೆ ಸುದೀಪ್ ಸರ್? ಇಲ್ಲ ಅಣ್ಣ, ಅನ್ಸುತ್ತೆ ಅಣ್ಣ, ಆತರ ಅನ್ಸುತ್ತೆ ಅಣ್ಣ. ಮೇಡಮ್ ಹೇಳ್ದಂಗೆ ನಾನು ಮೇಡಮ್ ಹೇಳ್ದಂಗೆ ಅಂತ ಹೇಳಕ್